99 ಎಲ್ಲ ನಮ್ಮ ಚಿನ್ನುಗ ನೀವು ಪಿಲ್ಲೋ ಇಲ್ಲ ನೋಡ್ರಿ ಶಿಮ್ಮ ಐತ್ ನೋಡ್ರಿ ಇಲ್ಲ ಕರ್ಟನ್ ಅನ್ನ ಹಿಡ್ಕಚ್ಚಿನ ಚಿನ್ನ ಗಾಡಿ ಇದೆ ನಮ್ ಚಿನ್ನ ಗಾಡಿ ಹೊಡಿದಾನ ಬಿಡೋದ್ ಬಿಡ್ರದ್ ಬಿದ್ದಿದ್ದಾನು ಹಿಂಗ್ ಹಿಡಿಸ್ರಿ ಹಿಂಗ್ ಹಿಡ್ತಾರ ಹಿಡ್ಕೊ ಬಾಲ್ ಚಿನ್ನ ಬಾ ಬರ್ರಿ 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 ಚಿನ್ನೋ ಹಾ ಗುಡ್ 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 ಕಾಲ್ ಮೇಲೆ ಇಡ್ರಿ ಹಾ ಚಿನ್ನ ಅವನಿಗೆ ಚಿನ್ನು ಬಾರಮ್ಮ ಬಾ ಬರ್ರಿ 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 ಬಾರಮ್ಮ ಬಾ ಮಗನೇ ಈ ಕಡೆ ಬಾರಮ್ಮ ಹೆವಿ ಇದೆ ಅಂತ ಅವ್ನು 10 ಮಾಡ್ತಾನೆ ಅದ್ರಲ್ಲಿ ಕರೆಕ್ಟ್ ಆಗಿದೆ ಅದ್ರಲ್ಲಿ ಇನ್ನ ಹೈಟ್ ಮಾಡ್ಕೋ ಕಾಲ್ ನಿಲ್ಲಿಸಲ್ರಿ ಅವನಿಗೆ ಇದ್ರ ಕೊಂಡಿದ್ರು ಕಾಲ್ ನಿಲ್ಲಿಸೋದು ಬಡ ಬಡ ಬರ್ತಾನೆ ಕರೆಕ್ಟ್ ಆಗಿದೆ ಹೈಟ್ ಆಗ್ತಾ ಇದೆ ತಗೋಮ್ಮ ಇದಿಸ್ಕೋ ಬಾರಮ್ಮ ಚಿನ್ನ ಡಿಸ್ಕೌಂಟ್ ಅದರಲ್ಲಿ ಇದರಲ್ಲಿ ಇಲ್ಲ
ಕೆಲವೊಂದನ್ನ ಅನ್ಬಾಕ್ಸ್ ಮಾಡೋ ಟೈಮಿಂಗು. ಸೊ ಇವತ್ತು ವಿಶಾಲ್ ಮಾರ್ಟಿಗೆ ಹೋಗಿದ್ದೆ, ಅದೊಂದು ಕೆಲವೊಂದಿಷ್ಟು ಐಟಮ್ಸ್ ತೊಗೊಂಬಂದಿದ್ದೀನಿ. ಓಕೆ, ಅಲ್ಲಿ ಮ್ಯೂಟ್ ಮಾಡ್ತೀನಿ. ಸೊ ಟಿ ವಿ ಮ್ಯೂಟ್ ಮಾಡಿದ್ದೀನಿ. ಸೊ ಇವತ್ತು ವಿಶಾಲ್ ಮಾರ್ಟಿಗೆ ಹೋಗಿದ್ದೆ. ಸೊ ಅಲ್ಲಿ ಕೆಲವೊಂದಿಷ್ಟು ಐಟಮ್ಸ್ನ ನಾನು ಚಿನ್ನಗೋಸ್ಕರ ಎತ್ಕೊಂಡು ಬಂದಿದ್ದೀನಿ. ಆಲ್ಮೋಸ್ಟ್ ಇದೆಲ್ಲ ಸ್ವಲ್ಪ ಚಿನ್ನು ಫೇವ್ರೇಟ್ ಐಟಮ್ಸ್, ಆಟದ ಸಾಮಾನು. ಸೊ ನಿಮ್ಮ ಎದುರುಗಡೆ ಅನ್ಬಾಕ್ಸ್ ಮಾಡಬೇಕು ಅಂತ ಅನ್ನಿಸ್ತು. ಆಟ ಆಡ್ತಾ ಇದ್ದಾನೆ ಸಖತ್ತಾಗಿ. ಸೊ ಒಂದೊಂದೇ ಐಟಮ್ಸು ಅನ್ಬಾಕ್ಸ್ ಮಾಡ್ಕೊಂಡು ಹೋಗೋಣ. ಇದು ನೋಡಿ, ಇದು ಸ್ಟ್ರಾಬೆರಿ ಹಣ್ಣಿನ ಸೈಜ್, ಆಮೇಲೆ ಅದೇ ಶೇಪಲ್ಲಿ ಮಾಡಿದ್ದಾರೆ. ಇದು ಮನಿ ಸೇವಿಂಗ್ ಟಾಯ್. ಮಕ್ಕಳಿಗೆ ಈಗಿಂದಾನೇ ಸ್ವಲ್ಪ, ನನ್ನ ಮಗನಿಗೆ ಈಗಿಂದಾನೇ ಸ್ವಲ್ಪ ಸೇವಿಂಗ್ಸ್ ನೇಚರ್ ಬರಲಿ ಅನ್ನೋದಕ್ಕೋಸ್ಕರ ನೋಡೋದಕ್ಕೆ ಚೆನ್ನಾಗೂ ಇತ್ತು, ಅದಕ್ಕೆ ತಗೊಂಡಿದ್ದೀನಿ. ನೋಡೋಣ ಓಪನ್ ಮಾಡಿ ಹೇಗಿದೆ ಅಂತ. ಇದಕ್ಕೆ ಪ್ರೈಸು ಹೇಳ್ಬಿಡ್ತೀನಿ. ಇದ್ರ ಪ್ರೈಸ್ ಬಂದು 59 ರೂಪೀಸ್. ಸೊ ವೆರಿ ರೀಸನೇಬಲ್ ಪ್ರೈಸ್ ಇದೆ. ಕಾಸ್ಟ್ ಫ್ರೆಂಡ್ಲಿ. ಇಲ್ಲಿ ನೋಡಿ, ರೀಸನೇಬಲ್ ಪ್ರೈಸ್ ಇದೆ ಆ್ಯಂಡ್ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ನಾನು ಸ್ಟಿಕ್ಕರ್ ಎಲ್ಲ ತೆಗೆದುಬಿಟ್ಟು ಕೊಡ್ತೀನಿ ನಿಮಗೆ. ಸೊ ಇಲ್ಲಿ ಓಪನ್ ಇದೆ, ಇಲ್ಲಿ ಕಾಯಿನ್ಸ್ ಹಾಕೋಕ್ಕೆ. ಸೊ ಕೊನೆಗೆ ಇಲ್ಲಿ ಫಿಲ್ ಆದಮೇಲೆ ತೆಗಿಯೋದಕ್ಕೆ ಇಲ್ಲಿ ಓಪನಿಂಗ್ ಮಾಡಲಿಕ್ಕೆ ಇದೆ. ಚೆನ್ನಾಗಿದೆ, ಸ್ಟ್ರಾಬೆರಿ ಹಣ್ಣಿನ ಶೇಪಲ್ಲಿದೆ. ತಗೊಳ್ಳೋಣ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಸೆಕೆಂಡ್ ಐಟಮ್ ಬಂದು ಇದು ಮೈ ಫಸ್ಟ್ ವೆಜಿಟೇಬಲ್ ಸೆಟ್. ಸೊ ನಮ್ಮ ಆರ್ಯನ್ಗೆ ಇದು ಫಸ್ಟ್ ವೆಜಿಟೇಬಲ್ ಸೆಟ್ ನಾನು ತಗೊಂಡ್ಬಂದಿರೋದು. ಸೊ ಇದರಲ್ಲಿ ಓ ಮೈ ಗಾಡ್, ನೋಡಿ ಹಿಂಗೆ ಬೀಳ್ಬಾರ್ದು ಅಂತಾನೆ ನಾನು ಹೆಲ್ಮೆಟ್ ಹಾಕಿದೆ. ಓ ಬಾ ಇಲ್ಲಿ ನೋಡೋಣ, ಇಲ್ಲಿ ಬಾ ಇಲ್ಲಿ ನೋಡೋಣ, ಓಪನ್ ಮಾಡೋಣ ಇದನ್ನ. ನೋಡಿ, ಇದು ಫಸ್ಟ್ ವೆಜಿಟೇಬಲ್ ಸೆಟ್ಟು. ಇದರಲ್ಲಿ ಸೇಫ್ ಆ್ಯಂಡ್ ನೋ ಟಾಕ್ಸಿಕ್ ಅಂತ ಹಾಕಿದ್ದಾರೆ. ಟೋಟಲ್ 18 ಪೀಸಸ್ ಇದೆ ಇದರಲ್ಲಿ. ಸೊ ಇದ್ರ ಪ್ರೈಸ್ ಬಂದು ತುಂಬ, ಇದು ಅಷ್ಟೇ ರೀಸನಬಲ್ ಪ್ರೈಸ್ ಇದೆ. 249 ಟೋಟಲ್ ಪ್ರೈಸು. ಸೊ ಅನ್ಬಾಕ್ಸ್ ಮಾಡೋಣ ಯಾವ್ಯಾವುದು ವೆಜಿಟೇಬಲ್ಸ್ ಇದೆ ಅಂತ. ಇರಮ್ಮ, ಇರು ಬಂಗಾರು. ಓ ಓಪನ್ ಮಾಡೋಣ. ಇದು ನಮ್ಮ ಚಿನ್ನ ಐಟಮ್ಸು. ಇದನ್ನೆಲ್ಲ ಮಕ್ಕಳಿರೋ ಮನೇಲಿ ಇದನ್ನ ನೀಟಾಗಿ ವೇಸ್ಟಿಗೆ ಎತ್ತಾಕ್ಬಿಡಿ, ಇಲ್ಲಾಂದ್ರೆ ಸುಮ್ಮನೆ ಬಾಯಲ್ಲಿ ಇಟ್ಕೋತಾರೆ. ಇಟ್ಕೊಡೋಣ. ಇದು ಓಪನ್ ಮಾಡೋಣ. ನಿಂದು ವೆಜಿಟೇಬಲ್ಸ್ ಎಲ್ಲಿದೆ ಅಮ್ಮ ನಿನ್ನ ವೆಜಿಟೇಬಲ್ಸು? ಓ ಇಲ್ಲಿ ನೋಡು, ಕ್ಯಾರೆಟ್ ಇದೆ, ತಗೋ. ರ್ಯಾಡಿಶ್ ಇದೆ. ಮತ್ತೇನೇನಿದೆ ಅಮ್ಮ? ಓಕೆ, ನೋಡು, ಪೆಪ್ಪರ್ ಇದೆ, ಯೆಲ್ಲೋ ಪೆಪ್ಪರ್ ಇದೆ, ರೆಡ್ ಕ್ಯಾಪ್ಸಿಕಮ್ ಇದೆ, ಕಾಲಿಫ್ಲವರ್ ಇದೆ, ಆ್ಯಂಡ್ ಇದು ಬ್ಯಾಂಗನ್ ಇದೆ, ನೋಡು, ಈರುಳ್ಳಿ ಇದೆ, ಪೊಟ್ಯಾಟೊ ಇದೆ, ಎಷ್ಟೊಂದು ಐಟಮ್ಸ್ ಇದೆ ನೋಡು. ಗ್ರೀನ್ ಚಿಲ್ಲಿ ಇದೆ, ಆ್ಯಂಡ್ ಇದೇನಿದು ಹಾಗಲಕಾಯಿ ಇದೆ ನೋಡು. ಆಮೇಲೆ ಇದು ನೋಡು, ಇದೇನಮ್ಮ ಇದು ಕುಕ್ಕುಂಬರ್ ಇದೆ. ಆಮೇಲೆ ಇದು ನೋಡಮ್ಮ ಏನಿದೆ, ಇದೇನಮ್ಮ ಇದು ಕಾರ್ನ್. ನೋಡು, ಇದು ಕ್ಯಾಪ್ಸಿಕಮ್ ಇದೆ. ಓ ಇಲ್ಲಿ ನೋಡು, ಏನಿದೆ, ಗುಡ್ ಬಾಯ್.
ನೋಡಿ ಏನಿದೆ, ಲೆಮನ್ ಇದೆ, ಟೊಮೆಟೊ ಇದೆ, ಗಾರ್ಲಿಕ್ ಇದೆ ನೋಡು, ಬೆಳ್ಳುಳ್ಳಿ ಇದೆ. ಎಷ್ಟೊಂದು ಐಟಮ್ಸ್ ಇದೆ ನೋಡು ಬಂಗಾರ, ಎಲ್ಲ ನಿನ್ಗೆ ಎತ್ಕೋ. ಈ ಐಟಮ್ಸ್ ಎಲ್ಲ ಇಟ್ಕೊಂಡು ಒಂಚೂರು ಚೆನ್ನಾಗಿ ಆಟ ಆಡ್ತಾ ಇದ್ದ. ಇದೊಂದು ಬಾಲು ಅಮ್ಮನ ಮನೇಲಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದ, ಅದಕ್ಕೋಸ್ಕರ ಇದೊಂದು ಬಾಲ್ ಎತ್ಕೊಂಡು ಬಂದಿದ್ದೀನಿ. ಇದ್ರ ಕಾಸ್ಟ್ ಬಂದು ಆಲ್ರೆಡಿ ಓಪನ್ ಮಾಡಿದ್ದಾನೆ, ಬಂದ ತಕ್ಷಣ ಓಪನ್ ಮಾಡ್ದ. 99 ರೂಪೀಸ್ ಇರ್ತಿದ್ದು ಬಾಲು. ಸೊ ಓಕೆ, ಆ್ಯಂಡ್ ನೆಕ್ಸ್ಟ್ ಐಟಮ್ ಬಂದು ಫನ್ನಿ ಫ್ರೂಟ್ ಸೆಟ್. ಇದು ಆಗಲಿ ಇದು ವೆಜಿಟೇಬಲ್ ಸೆಟ್, ಇದು ಫ್ರೂಟ್ ಸೆಟ್. ಇದು ಫ್ರೂಟ್ ಸೆಟ್ಟಲ್ಲಿ ಇದು 99 ರೂಪೀಸ್. ಸೊ ಇದು ಅಷ್ಟೇ ಫ್ರೂಟ್ ಸೆಟ್, ಇದು 99 ರೂಪೀಸು. ಟೋಟಲ್ ಎಷ್ಟು ಫ್ರೂಟ್ಸ್ ಇದೆ ಇದರಲ್ಲಿ ಅಂತಂದರೆ 1 2 3 4 5 6 7 8 ಫ್ರೂಟ್ಸ್ ಸೆಟ್ ಕೊಟ್ಟಿದ್ದಾರೆ. ಓಪನ್ ಮಾಡೋಣ ಹೇಗಿದೆ ಅಂತ. ಪ್ಯಾಕ್ ಅಷ್ಟೇ, ಕವರ್ ತುಂಬಾ ತಿಕ್ಕಾಗಿದೆ, ಚೆನ್ನಾಗಿದೆ ನೋಡಿ. ಕಸ್ಟರ್ಡ್ ಆಪಲ್ ಇದೆ, ತೋಚಿನ ಇಲ್ಲಿ ಕಡೆ ಬಾ. ಅಂಡ್ ಬನಾನಾ ಇದೆ, ಇಲ್ಲಿ ನೋಡು, ಮ್ಯಾಂಗೋ ಇದೆ, ಇಲ್ಲಿ ಅವಕಾಡೋ ಇದೆ, ಆರೆಂಜ್ ಇದೆ, ಅಂಡ್ ಅನಾನಸ್ ಇದೆ, ಅಂಡ್ ಕಲ್ಲಂಗಡಿ ಇದೆ, ಅಂಡ್ ಇದು ದ್ರಾಕ್ಷಿ ಸೆಟ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಏನ್ ತಂದಿರೋದು ಚಿನ್ನುಗೆ? ಇದು ಟೋಡ್ಲರ್ ರಿಂಗ್ಸ್ ಅಂತ ಹೇಳಿ. ಸೊ ಮಕ್ಕಳಿಗೆ ರಿಂಗ್ಸ್ ಜೊತೆಗೆ ಕಲರ್ ರೆಕಗ್ನೈಸ್ ಮಾಡೋದಕ್ಕೂ ಹೆಲ್ಪ್ ಆಗತ್ತೆ. ಇದು ಫಸ್ಟ್ ಒನ್ ಸ್ಮೈಲಿ ಇದೆ, ಆ್ಯಂಡ್ ಇದು ಓಪನ್ ಮಾಡೋಣ. ಇದ್ರದ್ದು ಕಾಸ್ಟ್ ಬಂದು ಓನ್ಲಿ 99 ರೂಪೀಸ್ ಅಷ್ಟೇ. ಇದು ಇನ್ನೂ ಅಷ್ಟೇ 99 ರೂಪೀಸ್. ಓಪನ್ ಮಾಡೋಣ. ಇಲ್ಲೋಣ ಇದು ಓಪನ್ ಮಾಡ್ಕೊಡ್ತೀನಿ. ಜಸ್ಟ್ ಇದೊಂದು ರಿಂಗ್ ಇದೆ ಅನ್ಸುತ್ತೆ. ಎಸ್, ಇದು ರಿಂಗ್ ಓಪನ್ ಮಾಡಬೇಕು. ಇದರಲ್ಲಿ 5 ಕಲರ್ಸ್ ಇದೆ, ಬ್ಲೂ, ಪಿಂಕ್, ಯೆಲ್ಲೋ, ಲೈಟ್ ಗ್ರೀನ್ ಮತ್ತೆ ರೆಡ್. ಸೊ ಇದು ತೆಗೆದಾಕ್ತದೆ. ಓಕೆ, ಫಸ್ಟ್ ರೆಡ್ ಇದೆ. ಚಿನ್ನ ಫಸ್ಟ್ ರೆಡ್ ಹಾಕಬೇಕು, ಯೆಲ್ಲೋ ಹಾಕಬೇಕು, ಲೈಟ್ ಗ್ರೀನ್ ಹಾಕಬೇಕು, ಪಿಂಕ್ ಹಾಕಬೇಕು, ಬ್ಲೂ ಹಾಕಬೇಕು, ಮೇಲೆ ಚೆನ್ನಾಗಿದೆ ಮಕ್ಕಳಿಗೆ ಆಟ ಆಡಕ್ಕೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ಏನು ತೊಗೊಂಬಂದಿದೆ ಅಂದರೆ ಇದು ವೈಲ್ಡ್ ಅನಿಮಲ್ಸ್ ಅಂತ ಹೇಳಿ. ಸೊ ನಾನು ಫ್ಲ್ಯಾಶ್ ಕಾರ್ಡ್ ಟ್ರೈ ಮಾಡಿದೆ ಇವನಿಗೆ. ಫ್ಲ್ಯಾಶ್ ಕಾರ್ಡು ಇವನಿಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅನಿಸ್ಲಿಲ್ಲ. ಸೊ ಇವನಿಗೆ ಸೌಂಡ್ ಮಾಡೋಕ್ಕಾಗಲಿ, ಫ್ಲ್ಯಾಶ್ ಕಾರ್ಡ್ ಏನು ಮಾಡ್ತಾರೆ, ಈಗ 8 to 9 ಮಂತ್ಸಲ್ಲಿ ಮಕ್ಕಳು ಬಾಯಿಗೆ ಹಾಕೊಂಡು ಕಡಿಯೋಕ್ಕೆ ಟ್ರೈ ಮಾಡ್ತಾರೆ ಫ್ಲ್ಯಾಶ್ ಕಾರ್ಡ್. ಸೊ ನಾವೇನು ಮಾಡ್ಬೋದು, ಆವಾಗ ಫ್ಲ್ಯಾಶ್ ಕಾರ್ಡು ಯೂಸ್ ಆಗಲ್ಲ ಅಂದವಾಗ ಈ ರೀತಿ ವೈಲ್ಡ್ ಅನಿಮಲ್ಸಿಂದ ಸಿಗುತ್ತೆ. ಸೊ ಅದನ್ನು ನೀವು ತರ್ಬೋದು. ಇದ್ರದ್ದು ಕಾಸ್ಟ್ ಬಂದು ಹೇಳ್ತೀನಿ ನಿಮಗೆ ಎಷ್ಟಿದೆ ಅಂತ. 199, ಇದು 200 ರೂಪೀಸ್ ಆಗುತ್ತೆ ಟೋಟಲ್ಲು. ಇದರ ಟೋಟಲ್ ಬಂದು ಸುಮಾರು ಎಷ್ಟು ಅನಿಮಲ್ಸ್ ಇದೆ ಅಂತ ಇಲ್ಲಿ ಹಾಕಿದ್ದಾರೆ ಪೀಸಸ್ಸು. ಒಂದು ನಿಮಿಷ. ಓಕೆ, ಎಸ್, 18 ಪೀಸಸ್ ಇದೆ ಇದರಲ್ಲೂ 18 ಪೀಸಸ್ ಇದೆ. ಓಕೆ, ಓಪನ್ ಮಾಡೋಣ ಇದನ್ನು. See the animal sets. ಕೌ ಇದೆ, ಆ್ಯಂಡ್ ನೋಡಿ ಸಾರಂಗ ಇದೆ, ಆ್ಯಂಡ್ ಹಾರ್ಸ್ ಇದೆ, ಕುದುರೆ ಇದೆ ನೋಡಿ, ಆ್ಯಂಡ್ ಬೋಟ್ ಇದೆ, ಮೇಕೆ ಇದೆ ನೋಡಿ, ಆ್ಯಂಡ್ ಲಯನ್ ಇದೆ ನೋಡಮ್ಮ, ಲಯನ್ ಇದೆ, ಆ್ಯಂಡ್ ಟೈಗರ್ ಇದೆ ಚಿನ್ನು, ಟೈಗರ್, ವಾವ್. ಓಕೆ, ಜಿರಾಫ್ ಇದೆ,
ಆ್ಯಂಡ್ ಎಲಿಫೆಂಟ್ ಇದೆ ನೋಡು, ಸೊ ಎಲಿಫೆಂಟ್ ಆ್ಯಂಡ್ ಲೈನ್ ಇದೆ. ಐ ಥಿಂಕ್ ಇದು ಓಪನಿಂಗ್ ಇದೆ ಆ್ಯಂಡ್ ಇಲ್ಲಿ ಹೋಲ್ ಕೊಟ್ಟಿದ್ದಾರೆ. ಸೊ ಇದು ನಾವು ಓಪನ್ ಆದ್ರೂ ಫಿಕ್ಸ್ ಮಾಡ್ಕೋಬಹುದು, ನೋ ಇಶ್ಯೂಸ್, ಈಸಿಲಿ ವಿ ಕ್ಯಾನ್ ಫಿಕ್ಸ್ ಇಟ್ ಕ್ಯಾನಲ್ಲಿ. ಸೊ ಇಷ್ಟು ಟಾಯ್ಸು ಓನ್ಲಿ ಬಿಕಾಸ್ ಆಫ್ ಆರ್ಯನ್. ಎಲ್ಲ ಟಾಯ್ಸು ಆರ್ಯನ್ಗೋಸ್ಕರ. ಸೊ ಈ ಹೆಲ್ಮೆಟ್ ಬಗ್ಗೆ ಹೇಳಬೇಕು ನಿಮಗೆ. ಹೆಲ್ಮೆಟ್ ಇದು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಅವನು ಈಗ 10 ಮಂತ್ಸಲ್ಲಿ ಮಕ್ಕಳು ಏನು ಮಾಡ್ತಾರೆ, ಎದ್ದು ನಮ್ಮನ್ನು ಇಟ್ಕೊಂಡು ಹೇಳ್ತಾರೆ. ನಮ್ಮನ್ನು ಇಟ್ಕೊಂಡು ಹೇಳೋದು ಅಥವಾ ಎದ್ದು ನಿಲ್ಲೋದು, ಮುಂದೆ ಹೋದಾಗ ಬೇಗ ಹೊರಲಾಡೋದು ಜಾಸ್ತಿ. ಅವನೊಂದು 2 ಸತಿ ನನ್ನ ಮಗ ತಲೆಗೆ ಪೆಟ್ ಮಾಡ್ಕೊಂಡ. ಸೊ ಅದಕ್ಕೋಸ್ಕರ ಈ ಹೆಲ್ಮೆಟ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಹೆಲ್ಪ್ ಆಗಿದೆ. ಓಕೆ ಎಲ್ಲ. ಸೊ ಇದಿಷ್ಟು ಹಾಕೋದಕ್ಕೆ ಒಂದು ಟಪ್ಪ ಯೂಸ್ ಮಾಡಿದ್ದೆ ನಾನು. ಎಲ್ಲ ತುಂಬಿಟ್ಬಿಡೋಣ. ಎಲ್ಲೆಲ್ಲಿದ್ದಾವೆ ಕಲರ್ಸ್ ಹಾಕೋಣ. ಆ್ಯಂಡ್ ಹಾಕೋ, ಇದ್ರಲ್ಲಿ ಕಲರ್ಸ್ ಹಾಕೋ. ಓ ಇದಾಕು ಐಟಮ್ಸ್ ತಗೊಂಡ್ಬಂದ್ವಿ. ಏನು ಬೆಡ್ಶೀಟ್ ತುಂಬಾ ಹಾಳಾಗಿತ್ತು ನಮ್ಮ ಮನೇಲಿ. ಸೊ ಒಂದೆರಡು ಬೆಡ್ಶೀಟ್ ಆಫರ್ ಪ್ರೈಸ್ ಏನು ಬಂದು ಅಂದರೆ 999ಗೆ 3 ಸೆಟ್. ಒಂದಕ್ಕೆ 300 ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ. 2 ಪಿಲ್ಲೋ ಕವರ್ಸ್ ಬರುತ್ತೆ ಆ್ಯಂಡ್ 2 ಇದು ಕಿಂಗ್ ಸೈಜ್ ಬೆಡ್ಡಿಗೆ. ಸೊ ಕಿಂಗ್ ಸೈಜ್ ಬೆಡ್ಡಿಗೆ ತುಂಬ ಆಫ್ಟೆಡ್ ಆಗಿದೆ, ತುಂಬ ಚೆನ್ನಾಗಿದೆ. ಇದು ನಾನು ಇದೊಂದು ಕಲರ್ ತೊಗೊಂಡಿದ್ದೀನಿ ಆ್ಯಂಡ್ ಇದೊಂದು ಕಲರ್ ತೊಗೊಂಡಿದ್ದೀನಿ, ಬ್ಲೂ ಕಲರ್ ವಿತ್ ಇದರಲ್ಲಿ ಸಿಮೆಂಟ್ ಕಲರ್ ಮಿಕ್ಸ್ ಇದೆ. ಐ ಥಿಂಕ್ ಇದು ಬ್ಲೂ ಎಡ್ಜಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಇದು ತಗೊಂಡಿದ್ದು ನಾನು. ಆ್ಯಂಡ್ ಸೊ ಇನ್ನೊಂದು ಕವರು ಬೆಡ್ಡಿಗೆ ಆಲ್ರೆಡಿ ಹಾಸಿತ್ತು. ಸೊ ಹೀಗೆ ಕಾಣ್ತಾ ಇದೆ ನೋಡಿ ಬೆಡ್ಡು. ಪಿಲ್ಲೋ ಕವರ್ಸು ಮತ್ತು ಬೆಡ್ ಕವರು ಈ ಥರ ಕಾಣ್ತಾ ಇದೆ. ನಮ್ಮ ಬೆಡ್ಡಿಗೆ ಇನ್ನೂ ಇದು ತುಂಬ ಇನ್ನೂ ದೊಡ್ಡದಾಯಿತು. ಕ್ವಾಲಿಟಿ ವೈಸು ಅಷ್ಟೇ ತುಂಬ ಸ್ಮೂತ್ ಆಗಿದೆ ಬಟ್ಟೆ. ಆ್ಯಂಡ್ ಇನ್ನೊಂದು ಬೆಡ್ಡಿಗೆ ನಾನು ಹಾಕಿದ್ದೀನಿ, ಅದು ನಿಮಗೆ ತೋರಿಸ್ತೀನಿ. ಅದು ಯಾವ ಥರ ಲೆಂತ್ ಬರುತ್ತೆ, ಎಷ್ಟು ಲೆಂತ್ ಬರುತ್ತೆ ಅಂತ ಹೇಳಿ. ಸೊ ಇದು 999ಗೆ 3 ಪೀಸಸ್, 2 ಪಿಲ್ಲೋ ಕವರ್ಸು, ಒಂದು ಕಿಂಗ್ ಸೈಜ್ ಬೆಡ್ಡಿಗೆ ಬರುತ್ತೆ. ಆ್ಯಂಡ್ 429 ರುಪೀಸು. ನೀವು ಸಿಂಗಲ್ ಪೀಸ್ ತೊಗೊಂಡ್ರೆ 430 ರುಪೀಸ್ ಬೀಳುತ್ತೆ. ಸೊ ನಾವು 3 ಸೆಟ್ ತೊಗೊಂಡಿದ್ದಕ್ಕೆ ನಮಗೆ ಎಷ್ಟು ಬೀಳುತ್ತೆ 999ಗೆ ಅಂತಂದರೆ ಓಕೆ 350. ನಿಮಗೆ 100 ಆಫ್ ಆಗುತ್ತೆ ಅಷ್ಟೇ. ನಿಮ್ಗೆ 100 and 150 ರುಪೀಸ್ ಆಫ್ ಆಗುತ್ತೆ. ಸೊ ನಾವು ನಿಮಗೆ ಬಲ್ಕಾಗಿ ತೊಗೋಬೇಕು ಬೆಡ್ಶೀಟ್ಸ್ ಅಂತಂದರೆ ಇಟ್ಸ್ ಬೆಸ್ಟ್ ಟೈಮ್. ಸೊ ಇವೆಲ್ಲ ಪರ್ಚೇಸ್ ಮಾಡಿದ್ದು ವಿಶಾಲ್ ಮಾರ್ಟ್. ಎಲ್ಲರೂ ಹೋಗಿರ್ತೀರಾ ಯೂಶ್ವಲಿ ವಿಶಾಲ್ ಮಾರ್ಟಿಗೆ ಆ್ಯಂಡ್ ವಿಶಾಲ್ ಮಾರ್ಟಲ್ಲಿ ಪರ್ಚೇಸು ಮಾಡಿರ್ತೀರಾ. ಆ್ಯಂಡ್ ಇನ್ನೂ ಒಂದು ಏನು ತೆಗೆದುಕೊಂಡ್ಬಂದಿದ್ದೀನಿ ಅಂದರೆ, ಸೊ ಇಟ್ಸ್ ಅ ಬ್ಯಾಗ್. ಇಟ್ಸ್ ನಾಟ್ ಅ ಲೆದರ್ ಬ್ಯಾಗ್ ಏನೂ ಅಲ್ಲ ಇದು. ಜಸ್ಟ್ ನನಗೆ ಇದು ಪ್ರೈಸ್ ಬಂದು 99 ರುಪೀಸು. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಮಕ್ಕಳಿರೋ ಮನೆಯಲ್ಲಿ ನಿಮಗೆ ಇದಿಷ್ಟು ವೇಸ್ಟ್ ತೆಗೆದುಬಿಡ್ತೀನಿ. ಈ ಸಿರಪ್ ಇಟ್ಕೊಳ್ಳೋಕ್ಕೆ ಆಗಿರ್ಬೋದು ಅಥವಾ ಅವ್ರ ಥಿಂಗ್ಸ್ ಇಟ್ಕೊಳ್ಳೋಕ್ಕಾಗಿರ್ಬೋದು ತುಂಬ ಸ್ಪೀಷಿಯಸ್ ಆಗಿದೆ. ಎಲ್ಲಾದರೂ ನೀವು ಹೊರಗಡೆ ಟ್ರಿಪ್ಗೆ ಹೊರಟ್ರಿ ಅಂತಂದರೆ ಸಪ್ರೇಟಾಗಿ ಮಕ್ಕಳ ಐಟಮ್ಸ್ ಮಾತ್ರ ಇಟ್ಕೋಬೋದು. ಇದು ಆಲ್ರೆಡಿ ನನ್ನ ಹತ್ರ ಒಂದಿತ್ತು. ಸೊ ಇನ್ನೂ ಒಂದು ಎತ್ಕೊಂಡು ಬಂದಿದ್ದೀನಿ ಬಿಕಾಸ್ ಆಫ್ ನನ್ನ ಥಿಂಗ್ಸ್ ತುಂಬ ಹೊರಗಡೆ ಬೀಳ್ತಾ ಇದೆ. ಇನ್ಮೇಲೆ ಮಗ ತುಂಬ ದೊಡ್ಡವನಾಗ್ತಾ ಇದ್ದಾನೆ. ಅಂದರೆ
ಮುಂದೆ ಹೋಗ್ತಾ ಇದ್ದಾನೆ. ಏನು ಸಿಗುತ್ತೋ ಎಲ್ಲನೂ ಬಾಯಿಗೆ ಹಾಕೋತಿದ್ದಾನೆ. ಸೊ ಚಿಕ್ಕ ಚಿಕ್ಕ ಥಿಂಗ್ಸನ್ನು ನಾನು ತುಂಬ ಕೇರ್ ಮಾಡಿ ಎತ್ತಿಡಬೇಕು. ಯಾವುದನ್ನು ಕೆಳಗಡೆ ಬೀಳಕ್ಕೆ ಬಿಡಬಾರ್ದು. ಒಂದು ಏರ್ ಪಿನ್ ಆಗಿರ್ಬೋದು, ಅಥವಾ ಒಂದು ಪಿನ್ಸ್ ಆಗಿರ್ಬೋದು, ಅಥವಾ ಒಂದು ಬಿಂದಿ ಆಗಿರ್ಬೋದು, ಎಲ್ಲ ಎತ್ಕೊಂಡು ಮಕ್ಕಳು ಬಾಯಿಗೆ ಹಾಕೋತಾರೆ. ಸೊ ಅದು ಯಾವುದೂ ಆಗಬಾರ್ದು ಅಂತಂದರೆ ಸೊ ಇದರಲ್ಲಿ ನಾವು ಸೇಫಾಗಿ ಎತ್ತಿಡಬೇಕು. ನಮಗೆ ಬೇಕು ಅಂದಾಗ ಎತ್ಕೊಂಡು, ಮೊದಲಿನ ಥರ ಎಲ್ಲಿ ಬೇಕೋ ಅಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿಡೋಕ್ಕಾಗಲ್ಲ. ಬಿಕಾಸ್ ಆಫ್ ಸೊ ಇಷ್ಟು ಇವತ್ತಿನ ಶಾಪಿಂಗಲ್ಲಿತ್ತು. ಓಕೆ, ಈ ಕಡೆ ಬಾ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಹೊಸ ವಿಡಿಯೋ ಜೊತೆಗೆ ನಿಮಗೆ ಆದಷ್ಟು ಬೇಗ ಸಿಗ್ತೀನಿ. ಟೇಕ್ ಕೇರ್ ಯು ಆಲ್. ಬನ್ನಿ ಬನ್ನಿ.